ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತಿನ ದಿವಸ ಮಕರ ರಾಶಿಯವರಿಗೋಸ್ಕರ ಒಂದು ವಿಶೇಷವಾದಂತಹ ವಿಚಾರ ತೆಗೆದುಕೊಂಡು ಬಂದಿದ್ದೇನೆ. ಮಕರ ರಾಶಿಯವರ ದೃಷ್ಟಿದೋಷಕ್ಕೆ ಕಾರಣ ಹಾಗೂ ಪರಿಹಾರಗಳು ಅಂತ. ಒಂದು ಸಿಂಪಲ್ ಪರಿಹಾರನ ಹೇಳ್ತೇನೆ. ವಿಡಿಯೋ ಎಂಡಲ್ಲಿ ಒಂದು ಮಂತ್ರ ಕೊಟ್ಟಿರ್ತಾನೆ, ಆ ಮಂತ್ರವನ್ನು ರಿಪೀಟೆಡ್ ಆಗಿ ನೀವು ಕೇಳಿಸ್ಕೊಂಡ್ರೆ ಸಾಕು. ಹಾಗೂ ನಿಮಗೆ ಏನಕ್ಕೆ ದೃಷ್ಟಿದೋಷ ಜಾಸ್ತಿ ಆಗ್ತದೆ, ಎಲ್ಲಿ ಎಫೆಕ್ಟ್ ಆಗ್ತದೆ ಅನ್ನೋಂಥದ್ರ ಬಗ್ಗೆ ಸಿಂಪಲಾಗಿ ನಿಮ್ಗೆ ಒಂಚೂರು ಹೇಳ್ತೇನೆ. ದಯವಿಟ್ಟು ಎಂಡ್ ತನಕ ಕೇಳ್ಬಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರಲ್ಲಿ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಷ್ಟೇ, ಆಯಿತಾ? ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ ಷಷ್ಠ್ಯಾಧಿಪತಿ ಆಗ್ತಕ್ಕಂಥವನು ಬುಧ. ನೀವು ಎಷ್ಟೇ ಚೆನ್ನಾಗಿರಲಿ, ಏನೇ ಆಗಿರಲಿ, ನಿಮ್ಮ ಮಾತಿನ ಮೂಲಕವೇ ನೀವು ಎಲ್ಲೋ ಏನೋ ಮಾತಾಡಿಬಿಟ್ಟು ದೃಷ್ಟಿಗೆ ಕಾರಣ ಆಗಿಬಿಡುತ್ತೆ. ಮಾತಾಡ್ಬಿಡ್ತೀರಾ, ದೃಷ್ಟಿ ಆಗಿಬಿಡುತ್ತೆ, ಸಮಸ್ಯೆ ಆಗಿಬಿಡುತ್ತೆ, ಜಗಳ ಆಗಿಬಿಡುತ್ತೆ, ಅಥವಾ ನಿಮ್ಗೊಂದಿಷ್ಟು ನೆಗೆಟಿವಿಟಿ ಬಂದ್ಬಿಡುತ್ತೆ. ನಿಮ್ಮ ದೃಷ್ಟಿಗೆ, ಮಕರ ರಾಶಿಯವರ ದೃಷ್ಟಿಗೆ ಮೊಟ್ಟ ಮೊದಲನೇ ಕಾರಣ ನಿಮ್ಮ ಮಾತು. ಎದುರುಗಡೆ ಇರತಕ್ಕಂಥ ಸ್ವಲ್ಪ ಉರ್ಕೋಬೇಕು, ಆ ಥರ ಮಾತಾಡ್ತೀರಾ, ಅದೇ ನಿಮ್ಮ ಸಮಸ್ಯೆ. ಎದುರುಗಡೆ ಇರೋರಿಗೆ ಹೆಂಗೂ ಒಂದು ಕಡೆ ಉರಿದೋಗುತ್ತೆ. ನೀವು ಎಷ್ಟು ನಿಧಾನವಾಗಿ ಮಾತಾಡಿದ್ರು ಕೂಡ ಎದುರುಗಡೆ ಇರೋನಿಗೆ ನನ್ನನ್ನು ಟೀಕಿಸ್ತಾ ಇದ್ದಾನ ಇವನು, ಅಥವಾ ನನ್ನನ್ನು ಟೀಕಿಸ್ತಾ ಇದ್ದಾಳೆ ಇವಳು, ನನಗೇನೋ ಡೈಲಾಗ್ ಹೊಡ್ತಿದ್ದೀವ್ರೀಗ, ನನಗೆ ಹೇಳ್ತಾ ಇದ್ದೀರಾ ನೀವು ಅಂದರೆ ಅವ್ರಿಗೊಂದು ಸ್ವಲ್ಪ ನಿಧಾನಕ್ಕೆ ರಿಯಲೈಸ್ ಆಗುತ್ತೆ ನೀವು ಅವ್ರನ್ನೇನೋ ಒಂದು ಟಾಂಟ್ ಹೊಡೆದಿದ್ದೀರಾ, ಅಥವಾ ಅವ್ರಿಗೆ ನೀವೇನೋ ಒಂದು ಡೈಲಾಗ್ ಹೊಡೆದ್ರಿ, ಅವ್ರಿಗೇನೋ ನೀವು ಚುಚ್ಚಿ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಅವರಿಗೆ ಅದು ಒಂಥರ ಉರಿ ಬಂದ್ಬಿಡುತ್ತೆ ಅಂತಬಿಟ್ಟು ನಿಮ್ಮ ಮೇಲೆ ದೃಷ್ಟಿ ಬೀಳುತ್ತೆ ಅವ್ರದ್ದು. ಅವಾಗ ಓಹೋ, ಇವರ ನಿಮ್ಮ ಮೇಲೊಂದು ಕೇಂದ್ರೀಕೃತ ಆಗುತ್ತೆ, ಗಮನ ಕೇಂದ್ರೀಕೃತ ಆಗುತ್ತೆ ನಿಮ್ಮ ಮೇಲೆ ಗಮನ ಕೇಂದ್ರೀಕೃತ ಆಯಿತು ಅಂದರೆ ನಿಮಗೆ ದೃಷ್ಟಿ ಆಯಿತು ಅಂತ ಅರ್ಥ. ಮೊದಲನೇ ಪ್ರಾಬ್ಲಮೇ ನಿಮ್ಮ ಮಾತು. ಉರಿದೋಗ್ಬಿಡುತ್ತೆ ಎದುರುಗಡೆ ಇರತಕ್ಕಂಥವ್ರಿಗೆ. ಅದನ್ನು ಹೆಂಗೆ ಸರಿ ಮಾಡ್ಕೊಳ್ತೀರ ನಿಮಗೆ ಬಿಟ್ಟಂಥ ವಿಚಾರ. ಎರಡನೇ ನಿಮ್ಮ ದೃಷ್ಟಿ ಆಗ್ತಕ್ಕಂಥದ್ದು ಕಾರಣ ಏನಪ್ಪ ಅಂತಂದರೆ, ನೀವು ಕಷ್ಟಪಡೋಕ್ಕೆ ಇಷ್ಟಪಡಲ್ಲ ಅಂತಂದರೆ ಇದನ್ನು ನಿಮಗೆ ಬೇಜಾರಾಗೋದಾ? ಹಾಗೆ ಹೇಳ್ತಾ ಇಲ್ಲ. ನೀವು ಈಸಿಯಾಗಿ ಕೆಲಸಗಳನ್ನು ಮಾಡುವ ವಿಧಾನವನ್ನು ಹುಡ್ಕೊಂಡ್ಬಿಡ್ತೀರಾ. ಆರಾಮಾಗಿ ಕೆಲಸ ಮಾಡೋಣ ಅಂತೀರಾ. ತುಂಬ ಲೋಡ್ ತಗೊಂಡು ಏನಕ್ಕೆ ಮಾಡಬೇಕು ಅಷ್ಟು ಕಷ್ಟಪಟ್ಟು? ಸಾಕು, ಊಟ ಮಾಡ್ತಾಯಿದ್ದೀನಿ, ಏನೋ ತಿಂಡಿ ತಿಂತಾಯಿದ್ದೀನಿ, ಎಲ್ಲ ಚೆನ್ನಾಗಿದ್ದಾರೆ, ಸಾಕು, ನನಗೆ ಬಂದಷ್ಟೇ ಸಾಕು. ಎದುರುಗಡೆ ಏನೋ ಹೇಳ್ತಾನೆ, ಇಲ್ಲ ನೀನು ಇದನ್ನು ಮಾಡ್ಬಿಡಮ್ಮ, ಇದನ್ನು ಮಾಡ್ಬಿಡಪ್ಪ, ನಿನಗೆ ಇನ್ನೂ ದುಡ್ಡು ಕೊಡ್ತೀವಿ, ಅಥವಾ ಇನ್ನೂ ಮಾಡ್ಬೋದು, ನೀನು ಇನ್ನೂ ಸಂಪಾದನೆ ಮಾಡ್ಬೋದು, ಅಥವಾ ಇನ್ನೂ ಏನೇನೋ ಮಾಡ್ಬೋದು ಅಂತ ನೀವು ಹೇಳ್ತೀರ. ಯಾಕೆ? ನನಗೆ ಬೇಡ, ನಾನು ಇಷ್ಟರಲ್ಲೇ ಇರ್ತೀನಿ. ಇದು ಏನಾಗುತ್ತೆ ಗೊತ್ತಾ, ಎದುರುಗಡೆ ಅವ್ನಿಗೆ ಉರಿಯುತ್ತೆ. ಅಯ್ಯೋ ನೋಡಿ, ದೇವ್ರಿಗೆ ಇವ್ನಿಗೆಲ್ಲ ಕೊಟ್ಬಿಟ್ಟವನೇ, ಇವ್ನು ಹೆಂಗೆ ಇಟ್ಕೊಳ್ಳೋದು ಇವಾಗ? ಅಂದರೆ ನಿಮಗೆಲ್ಲ ಕೊಟ್ಬಿಡ್ತಾನಲ್ಲ ದೇವರು, ಅಥವಾ ನಿಮ್ಗೆ ಯಾವುದೋ ಅವಶ್ಯಕತೆ ಬಿಟ್ಟಿಲ್ವಲ್ಲ, ಯಾವ ಅವಶ್ಯಕತೆ ನೀವು ಸಿಗಾಕಂತ ಇಲ್ವಲ್ಲ, ಯಾವುದೋ ಒಂದು ಕೊಂಡಿ ಇಲ್ವಲ್ಲ, ನಿಮ್ಮನ್ನು ಹಿಡ್ಕೊಂಡು ಎಳ್ಕೊಳ್ಳೋಕ್ಕೆ ಯಾವುದೂ ಕೊಂಡಿ ಇಲ್ವಲ್ಲ. ನೀವು 10 ರೂಪಾಯಿ ಇದ್ದರೂ 10 ರೂಪಾಯಿನಲ್ಲೇ ಎಂಜಾಯ್ ಮಾಡ್ತಾ ಇದ್ದೀರಲ್ಲ, ಅಷ್ಟರಲ್ಲೇ ಸುಖವಾಗಿದ್ದೀರಲ್ಲ. ನೀವು ಕಷ್ಟಪಟ್ಟು ಮಾಡ್ತಾ ಇಲ್ಲ ಅನ್ನೋದು ಕೂಡ ಎದುರುಗಡೆ ಇರೋನಿಗೆ ಹಿಂಸೆ ಆಗ್ತಾ ಇದೆ ಅಂತ. ನೀವು ಈಸಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಎದುರುಗಡೆ ಇರೋನಿಗೆ ಹಿಂಸೆ ಆಗ್ತಾ ಇದೆ. ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ರಲ್ಲ ಇವರು ಅಂತ. ಅದು ನಿಮಗೆ ದೃಷ್ಟಿ ಆಗುತ್ತೆ, ತುಂಬ ದೃಷ್ಟಿ ಆಗುತ್ತೆ ನಿಮಗದು. ಮೂರನೇದು, ನಿಮಗೆ ನೀವು ಕೆಲವಿಷ್ಟು ಕಡೆ ನೋ ಅಂತ ಹೇಳ್ತೀರಲ್ಲ, ಅಂದರೆ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳ್ತೀರಲ್ಲ, ಅದು ನಿಮಗೆ ತುಂಬ ದೃಷ್ಟಿಗೆ ಕಾರಣ ಆಗುತ್ತೆ. ಮಾಡಲ್ಲ ಅಂದ್ಬಿಟ್ಟು, ನಾನು ಹೇಳಿದ್ರು ಮಾಡಲ್ಲ ಅಂದ್ಬಿಟ್ರ, ನಾನು ಹೇಳಿದ್ರು ಆಗಲ್ಲ ಅಂದ್ಬಿಟ್ರ, ತುಂಬ ದೃಷ್ಟಿ ಆಗುತ್ತೆ ನಿಮಗೆ. ನೆಕ್ಸ್ಟು, ಇನ್ನೂ ಒಂದು ನಿಮ್ಮ ದೃಷ್ಟಿಗೆ ಬಹಳ ಮುಖ್ಯವಾದಂತಹ ಕಾರಣ ನಿಮ್ಮ ಕೆಲವಿಷ್ಟು ಜೀವನ ಶೈಲಿಗಳು, ಆಯ್ತಲ್ವಾ? ನಿಮ್ಮ ಜೀವನ ಶೈಲಿ ಎದುರುಗಡೆ ಇರತಕ್ಕಂಥವ್ರಿಗೆ ಬಹಳ ಸಮಸ್ಯೆಯನ್ನು ಕೊಡ್ತಾ ಇರ್ತದೆ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ವಿವಾಹಾದಿ ನಿಮ್ಮ ಜೀವನ, ಅಂದರೆ ನಿಮ್ಮ ದಾಂಪತ್ಯದ ವಿಚಾರಗಳಿರಬಹುದು, ನಿಮಗೆ ಸಿಕ್ಕಂತಹ ಭಾಳ ಸಂಗಾತಿ ಇರಬಹುದು, ಸಿಗುವಂತಹ ಸ್ನೇಹಿತರು ಇರಬಹುದು, ನಿಮಗೇನೇನೋ ಸಿಗ್ತಾ ಇರ್ತದೆ ರೀ, ಆಯಾ ಟೈಮಿಗೆ ಕರೆಕ್ಟಾಗಿ ಅಲ್ಲೆಲ್ಲ ಅಡ್ಜಸ್ಟ್ ಆಗ್ಬಿಡುತ್ತಲ್ಲ, ಅದೆಲ್ಲ ನಿಮಗೆ ದೃಷ್ಟಿ ಆಗಿಬಿಡುತ್ತೆ. ಈ ದೃಷ್ಟಿಯಿಂದ ಔಟ್ಕಮ್ ಏನು? ಔಟ್ಕಮ್ ನಿಮ್ಮ ಆರೋಗ್ಯ ಹಾಳಾಗತ್ತೆ. ನೀವು ಅಂದ್ಕೊಂಡಿದ್ದು ಯಾವುದನ್ನೂ ಸಾಧಿಸೋಕ್ಕಾಗಲ್ಲ. ಮಕರ ರಾಶಿಯವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ, ಬಟ್ ಎಕ್ಸಿಕ್ಯೂಷನ್ ಇರುತ್ತಲ್ಲ, ಆ ಪ್ಲ್ಯಾನ್ ಎಕ್ಸಿಕ್ಯೂಷನ್ನು ದೃಷ್ಟಿ ದೋಷದಿಂದ ನಿಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟಲ್ಲಿ ಫುಲ್ ಡಮಾರ್ ಆಗಿಬಿಡುತ್ತೆ, ಎಲ್ಲ ಹಾಳಾಗ್ಬಿಡುತ್ತೆ ಅಲ್ಲೇ. ದೃಷ್ಟಿ ದೋಷದಿಂದ ನೀವು ಅಂದ್ಕೊಂಡಿದ್ದು ಪ್ಲ್ಯಾನ್ ಹಾಳಾಗ್ತಕ್ಕಂಥದ್ದು, ದೃಷ್ಟಿ ದೋಷದಿಂದ ಆರೋಗ್ಯ ಬಾಧೆಯಾಗಿ ನೀವು ಅಂದ್ಕೊಂಡ ಜಾಗಕ್ಕೆ ಅಂದ್ಕೊಂಡ ಸಮಯಕ್ಕೆ ಹೋಗದೇ ಇರತಕ್ಕಂಥದ್ದು, ದೃಷ್ಟಿ ದೋಷದಿಂದಾಗಿ ಆರ್ಥಿಕ ಬಾಧೆಗಳು, ದೃಷ್ಟಿ ದೋಷದಿಂದಾಗಿ ಸಾಲ ಬಾಧೆಗಳು. ನಿಮ್ಗೆ ಏನಾಗುತ್ತೆ, ಮಕರ ರಾಶಿಯವರಿಗೆ 10 ರೂಪಾಯಿ ಸಾಲ ಇದೆ, ಈ ಕೆಲಸ ಮಾಡಿದ್ರೆ ಈ 10 ರೂಪಾಯಿ ಸಾಲ ತೀರಿಸಿ ಇನ್ನೂ ನನಗೆ ಒಂದಿಷ್ಟು ಮಿಕ್ಕತ್ತೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ನೀವು ಅಷ್ಟು ಚೆನ್ನಾಗಿ ಪಗಡ್ಬಂದಿಯಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಅದಕ್ಕೆ ಹೇಳಿದ್ದು ನಿಮ್ಮ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ, ಬಟ್ ಎಕ್ಸಿಕ್ಯೂಷನಿಗೆ ಬಂದಾಗ
ಅದರ ಏನು ವಾಸ್ತವಿಕವಾಗಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಬಂದಾಗ, ಆ ಪ್ರಯತ್ನಕ್ಕೆ ನೀವು ಕೈ ಹಾಕಿದಾಗ ದೃಷ್ಟಿದೋಷ ಯಾವ ಪ್ರಮಾಣಕ್ಕಾಗುತ್ತೆ ಅಂತಂದರೆ ಯಾವುದೂ ಸರಿಯಾಗಿ ಎಕ್ಸಿಕ್ಯೂಟ್ ಆಗಲ್ಲ. ನಿಮಗೆ ಒಂದಕ್ಕೊಂದಕ್ಕೆ ಅಲ್ಲಲ್ಲೇ ಕಟ್ ಆಫ್ ಆಗುತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಗುರುಗಳೇ, ಯಾಕೆ ಹಿಂಗಾಗ್ತಾ ಇದೆ ಅನ್ನುವಂಥದ್ದು ಬರುತ್ತೆ. ಇದು ದೃಷ್ಟಿದೋಷದಿಂದಾಗಿ ಬಹಳಷ್ಟು ಹಿನ್ನಡೆಗಳಾಗ್ತಕ್ಕಂಥದ್ದು. ಇದು ನೀವು ಸರಿ ಮಾಡಿಕೊಳ್ಳೇಬೇಕು. ಸರಿ ಮಾಡಿಕೊಂಡ್ರೆ ಮುಂದುವರಿಲಿಕ್ಕಾಗ್ತದೆ. ಸರಿ ಮಾಡಿಕೊಳ್ಳೋದು ಅಂತಂದರೆ ದೃಷ್ಟಿದೋಷಕ್ಕೆ ಯಾವತ್ತೂ ಶಾಶ್ವತವಾದ ಪರಿಹಾರ ಇರಲ್ಲ. ಪ್ರತಿ ದಿವಸ ನಿಮ್ಮ ದೃಷ್ಟಿದೋಷ ರೀಚಾರ್ಜ್ ಆಗ್ತಾನೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಪ್ರತಿ ದಿವಸ ನಿಮ್ಮ ದೃಷ್ಟಿದೋಷವನ್ನು ಕಳ್ಕೊಳ್ತಾ ಇದ್ದರೆ ಮತ್ತೆ ಪುನಃ ಮುಂದುವರಿಬೋದು. ಮತ್ತೆ ಕಳ್ಕೋಬೇಕು ಆ ರೀಚಾರ್ಜ್ ಆದಂಥ ದೃಷ್ಟಿದೋಷವನ್ನು ಖಾಲಿ ಮಾಡಬೇಕು. ಮತ್ತೆ ಪುನಃ ಅದು ರೀಚಾರ್ಜ್ ಆಗುತ್ತೆ, ಮತ್ತೆ ಖಾಲಿ ಮಾಡಬೇಕು. ಇದಕ್ಕೆ ನಿಮಗೀಗ ನಾನು ಪರಿಹಾರಗಳನ್ನು ಹೇಳ್ತಿಕ್ಕೆ ಬರ್ತಾನೆ. ಏನೇನು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು, ದೃಷ್ಟಿಯೆಲ್ಲ ಪರಿಹಾರ ಆಗುತ್ತೆ. ಒಂದು 3 ದ್ರವ್ಯವನ್ನು ಹೇಳ್ತಾನೆ. ಒಂದು ಕಲ್ಲುಪ್ಪು, ಇನ್ನೊಂದು ಸಾಸಿವೆ, ನೀವು ಒಗ್ಗರಣೆಗೆ ಬಳಸ್ತೀರಲ್ಲ ಕರಿ ಸಾಸಿವೆ, ಇನ್ನೊಂದು ಬಿಳಿ ಸಾಸಿವೆ. ಕಪ್ಪು ಸಾಸಿವೆ, ಬಿಳಿಯ ಸಾಸಿವೆ. ಬಿಳಿ ಸಾಸಿವೆ ನಿಮಗೆ ಗ್ರಂಥಿ ಅಂಗಡಿಲಿ ಸಿಗುತ್ತೆ, ಕಲ್ಲುಪ್ಪು ಎಲ್ಲ ಕಡೆ ಸಿಗುತ್ತೆ, ಕರಿ ಸಾಸಿವೆ ಅಂತೂ ಎಲ್ಲ ಕಡೆ ಸಿಗುತ್ತೆ. ಸೊ ಈ 3 ದ್ರವ್ಯಗಳನ್ನು ನಿಮ್ಮ ತಾಯಿ ಹೊರತುಪಡಿಸಿ ಬೇರೆ ಯಾರದ್ರೂ ಪರವಾಗಿಲ್ಲ. ಗುರುವಾರ, ಬುಧವಾರ ಗುರುವಾರಗಳಲ್ಲಿಯೇ ನೀವು ನಿಮಗೆ ದೃಷ್ಟಿ ತೆಗೆಸ್ಕೊಂಡ್ರೆ ನಿಮಗೆ ಬೇಗ ಕೆಲಸ ಮಾಡಿ, ಬೇಗ ದೃಷ್ಟಿ ಹೋಗ್ಬಿಡುತ್ತೆ ನಿಮಗೆ. ಯಾವಾಗ? ರಾತ್ರಿ 7 ಗಂಟೆ, ಸಂಜೆ 7 ಗಂಟೆ, ರಾತ್ರಿ 8 ಗಂಟೆ ಮೇಲೆ, ಆಯಿತಾ? ಎಲ್ಲೋ ಒಂದು ಕಡೆ ಒಂದು ಕಾಯಿ ಸಿಪ್ಪೆ ಇತ್ಯಾದಿಗಳು ಹಾಕಿ ಬೆಂಕಿ ಹಾಕಿದ್ರಿ, ನಿಮಗೆ ನಿಮ್ಮ ತಾಯಿ ಹೊರತುಪಡಿಸಿ ಬೇರೆ ಯಾತ್ರಾರು ಒಂದೊಂದು ಸ್ಪೂನು, 1 ಸ್ಪೂನ್ ಕಲ್ಲುಪ್ಪು, 1 ಸ್ಪೂನ್ ಬಿಳಿ ಸಾಸಿವೆ, 1 ಸ್ಪೂನ್ ಕರಿ ಸಾಸಿವೆಯನ್ನು ಇಟ್ಕೊಂಡು ನಿಮಗೆ ನೀಟಾಗಿ ಎಡಗೈಯಲ್ಲಿ ಹಾಕ್ಕೊಂಡು, ಎಡಗೈನಲ್ಲಿ ನಿವಾಳಿಸಿದ್ರೆ ಇನ್ನೂ ಒಳ್ಳೆಯದು, ನಿವಾಳಿಸ್ಬಿಟ್ಟು ನಿಮಗೆ ಆ ಬೆಂಕಿಗೆ ಹಾಕ್ಬಿಡ್ತಕ್ಕ, ಆ ಕಾಯಿ ಸಿಪ್ಪೆ ಬೆಂಕಿನೇ ಅದನ್ನು ಬೆಂಕಿ ಮಾಡ್ಕೊಂಡ್ರೆ ಅದಕ್ಕೆ ಹಾಕ್ಬಿಡುವಂಥದ್ದು. ಸೊ ಇದನ್ನು ಬುಧವಾರ ಅಥವಾ ಗುರುವಾರ ಸಂಜೆ 7, 8, 9 ಗಂಟೆ ರಾತ್ರಿ, ಈ ಥರ ರಾತ್ರಿ ಮೇಲೆ ಮಾಡ್ತಕ್ಕಂಥದ್ದು ತುಂಬ ಬೇಗ ನಿಮಗೆ ಕೆಲಸ ಮಾಡ್ತದೆ. ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಈ ಥರ ಪರ್ವಕಾಲಗಳಲ್ಲಿ, ಅಮಾವಾಸ್ಯೆ ತುಂಬ ಒಳ್ಳೆಯದು ನಿಮಗೆ ಈ ಥರ ದೃಷ್ಟಿ ತೆಗೆಸ್ಕೊಳ್ಳುವಂಥದ್ದು ಮಾಡಿ ತುಂಬ ಒಳ್ಳೆಯದು. ಅದನ್ನು ಹೊರತುಪಡಿಸಿ ಇನ್ನೇನು ಮಾಡಬಹುದು? ಈ ವಿಡಿಯೋದ ಎಂಡಲ್ಲಿ, ಈಗ ನೀವು ನೋಡ್ತಾ ಇರುವಂಥ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ನಿಮಗೆ ರಿಪೀಟ್ ಮಾಡೋಕ್ಕಂತೂ ಆಗಲ್ಲ. ನೀವೇನು ಮಾಡಬಹುದು ಅಂದರೆ ಕೇಳಿಸ್ಕೊಳ್ಳಿ. ಡೈಲಿ ಮಲಗುವ ಮುಂಚೆ ಕೈಕಾಲು ತೊಳ್ಕೊಂಬಂದು ಮಲ್ಕೊಂತಿರಲ್ಲ, ಕೈಕಾಲು ತೊಳ್ಕೊಂಬಂದು ಏನು ಮಾಡಿ, ಇದನ್ನು ರಿಪೀಟೆಡ್ಲಿ 9 ಬಾರಿ, ರಿಪೀಟೆಡ್ಲಿ 11 ಬಾರಿ, ನಿಮ್ಮ ಕೈಲಾದಷ್ಟು. ನಿಮಗೆ ಪ್ರಮೇಯ ಇದೆ ಅಂತಂದ್ರೆ ಜಾಸ್ತಿ, ಇಲ್ಲ ಅಂದರೆ ಮಿನಿಮಮ್ 9 ಬಾರಿ ಆದರೂ ಇದನ್ನು ಕೇಳಿಸ್ಕೊಂಡು ಮಲ್ಕೊಂಬಿಡಿ. ಬೆಳಗ್ಗೆ 7 ಅಷ್ಟರಲ್ಲಿ ನಿಮಗೆ ಫ್ರೆಶ್ ಆಗಿರ್ತೀರ. ಯಾಕೆಂದರೆ ಅವತ್ತಿನ ದಿವಸ ನೀವು ಎಲ್ಲೋ ಒಂದು 3 ರಸ್ತೆ ಸೇರೋ ಜಾಗ ದಾಟಿ ಬಂದರೆ, ಅಲ್ಲಿ ಯಾರೋ ಏನೋ ಹಾಕಿದ್ರು, ಲಿಂಬೆಣ್ಣೆ ಹೊಡೆದಿದ್ರು, ಮತ್ತೊಂದೇನೋ ಮಾಡಿದ್ರು, ಕೆಟ್ಟದೇನೋ ಮಾಡಿದ್ರು, ಅದನ್ನು ದಾಟಿ ಬಂದರೆ ಅದು ನಿಮಗೆ ಪರಿಹಾರವಾಗುತ್ತೆ. ಯಾಕೆ? ನಿಮಗೆ ಈ ದೃಷ್ಟಿ ತೆಗಿತಕ್ಕಂಥ ಈ ಮಂತ್ರವನ್ನು ನೀವು ಕೇಳಿಸ್ಕೊಂಡ್ರಿ ಒಂದನೇದು. ಅಥವಾ ಆ ಕರಿ ಸಾಸಿವೆ, ಬಿಳಿ ಸಾಸಿವೆ, ಕಲ್ಲುಪ್ಪಿನಲ್ಲಿ ನೀವು ಆಡಿಸ್ಕೊಂಡು ನೀವು ಹಾಕಿದ್ರಲ್ಲ, ಅದರಿಂದ ಒಂದಿಷ್ಟು ಪರಿಹಾರ ಆಗಬೇಕು. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಆಯಿತಾ? ನಿಮಗೆ ತಿಳಿಸ್ಬೇಕು ಅಂತಂದರೆ, ನಿಮಗೆ ಒಂದು ವಿಶೇಷವಾದಂತಹ ಮಕರ ರಾಶಿಯವರಿಗೆ ವಿಶೇಷವಾದಂಥ ಒಂದು ರತ್ನವನ್ನು ಕೊಡ್ತೇನೆ. ಕೃಷ್ಣ ಕೀಲಕ ರತ್ನ. ಏನಿದು ಅಂತಂದರೆ, ಜನವರಿ 11ನೇ ತಾರೀಕು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೀವಿ. ಕುದೃಷ್ಟಿ ಪರಿಹಾರ ಮಂತ್ರ. ಕುದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿ ಅಂತ. ಕೆಟ್ಟ ದೃಷ್ಟಿಯನ್ನು, ಈಗ ನಿಮಗೆ ಯಾರೋ ಒಬ್ಬರು ನಿಮ್ಮನ್ನು ನೋಡಿದ್ರು, ಉದ್ಯೋಗದಲ್ಲಿ ನಿಮಗೆ ದೃಷ್ಟಿ ಹಾಕಿದ್ರು, ಕೆಲಸದಲ್ಲಿ ಸಮಸ್ಯೆ ಆಗ್ತಾ ಇದೆ, ವ್ಯಾಪಾರ ಮಾಡ್ತಾಯಿದ್ರೆ ದೃಷ್ಟಿ ಹಾಕಿದ್ರು, ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತಾ ಇದೆ, ಎಲ್ಲೋ 3 ರಸ್ತೆ ಸೇರೋ ಜಾಗದಲ್ಲಿ ಕೆಟ್ಟ ದೃಷ್ಟಿ ಬಿತ್ತು, ಒಂದಿಷ್ಟು ಪೀಡೆ ಪಿಶಾಚಿಯ ದೃಷ್ಟಿ ಬಿತ್ತು, ಅದನ್ನು ತಗೊಂಡು ಹಂಗೇ ಮನೆ ಒಳಗೆ ಬಂದ್ರಿ, ಸಮಸ್ಯೆ ಆಗ್ತಾ ಇದೆ. ಅಥವಾ ದೃಷ್ಟಿದೋಷದಿಂದ ಆರೋಗ್ಯ ಬಾಧೆ ಆಗ್ತಾ ಇದೆ, ದೃಷ್ಟಿದೋಷದಿಂದ ಆರ್ಥಿಕ ಬಾಧೆ ಆಗ್ತಾ ಇದೆ, ತುಂಬ ನೆಗೆಟಿವಿಟಿ. ನೋಡಿದ ತಕ್ಷಣ ನಿಮಗೇನೋ ಒಂಥರ ಆಗ್ತಾ ಇದೆ, ನನ್ನ ಮುಖ ನೋಡೋಕ್ಕೆ ಆಗ್ತಾ ಇಲ್ಲ ಅಂತಾರೆ, ಆಯಿತಾ? ದೃಷ್ಟಿದೋಷ ಜಾಸ್ತಿ ಆಗ್ತಾ ಇದೆ. ದೃಷ್ಟಿದೋಷದಿಂದ ಗಂಡ ಹೆಂಡತಿ ಜಗಳ, ಬೆಳಗ್ಗೆ ಮನೆ ಒಳಗೆ ಕಾಲಿಟ್ಟರೆ ಸಾರು ಜಗಳ. ಬೆಳಗ್ಗೆಯಿಂದ ಚೆನ್ನಾಗಿದ್ದಂತಹ ಜಗಳ, ಬೆಳಗ್ಗೆಯಿಂದ ಚೆನ್ನಾಗಿದ್ದಂತಹ ಗಂಡ ಹೆಂಡತಿ ದಂಪತಿಗಳು ರಾತ್ರಿ ಆದ ತಕ್ಷಣ ಜಗಳ. ಸೊ ಇದೆಲ್ಲ ಯಾಕೆ? ಕಿರಿಕಿರಿ, ಮನೆಯಲ್ಲೆಲ್ಲ ಜಗಳ, ಮನಸ್ತಾವ. ದೃಷ್ಟಿ ನಿಮ್ಮ ಉದ್ಯೋಗ, ನಿಮ್ಮ ಬೈಕ್ ತೊಗೊಂಡು ಹೋದ್ರೆ ದೃಷ್ಟಿ, ಕಾರಲ್ಲಿ ಹೋದ್ರೆ ದೃಷ್ಟಿ, ನೀವು ಹೆಂಗೆ ಓಡಾಡಿದ್ರು ದೃಷ್ಟಿ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ದೃಷ್ಟಿ, ಏನು ಹಾಕೊಂಡಿಲ್ಲ ಅಂದರೂ ದೃಷ್ಟಿ. ಏನಕ್ಕೆ ದೃಷ್ಟಿ? ಆ ದೃಷ್ಟಿ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟೆ ನಾವು ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಮಂತ್ರ ಅಂತ ಒಂದು ಮಂತ್ರ ಇದೆ. ಆ ಮಂತ್ರದಿಂದ ನಾವು ಹೋಮವನ್ನು ಮಾಡ್ತೇವೆ. ಯಾವತ್ತು? ಜನವರಿ 11ನೇ ತಾರೀಕು ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆಯ ಪರ್ವಕಾಲದಂದು ನಾವು ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಡುವಂಥ ಮಕರ ರಾಶಿಯವರಿಗೆ ಕೊಡ್ತಾ ಇದ್ದೇವೆ.
ಇದು ಎನರ್ಜೈಸ್ಡ್ ಆಗಿರ್ತಕ್ಕಂಥದ್ದು. ಇದು ಯಾವುದರಲ್ಲಿ ಬರೇ ಕುದೃಷ್ಟಿ ಪರಿಹಾರ ಮಂತ್ರ ಅಷ್ಟೇ ಅಲ್ಲ, ಅವತ್ತು ಕೇತು ಜಯಂತಿ ಆದ್ದರಿಂದ ಸಹಸ್ರ ಕೇತು ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಕೇತು ಗ್ರಹನಿಗೆ 1008 ಸಂಖ್ಯೆಯಲ್ಲಿ ಕೇತು ಗ್ರಹ ಹೋಮ ಮಾಡಿ ಅದರಲ್ಲೂ ಇದು ಎನರ್ಜೈಸ್ ಮಾಡ್ತೇವೆ. ಮಕರ ರಾಶಿಯವರಿಗೆ 9ನೇ ಮನೆಯಲ್ಲೇ ಕೇತು ಇದ್ದಾನೆ. ದೃಷ್ಟಿನ ಜಾಸ್ತಿ ಕಿರಿಕಿರಿ ಜಾಸ್ತಿ ಕೊಡ್ತಿರ್ತಾನೆ, ಅದರಲ್ಲಿ ಎನರ್ಜೈಸ್ ಆಗಿರುತ್ತೆ ಅದು. ಕೇತು ಶಾಂತಿ, ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ, ಆಮೇಲೆ ಈ ದಂಪತಿಗಳು ಗಂಡ ಹೆಂಡತಿ ಜಗಳ ಆಗಬಾರ್ದು ದೃಷ್ಟಿಯಿಂದಾಗಿ ಅಂತ ಹೇಳ್ಬಿಟ್ಟು ಸ್ವಯಂವರ ಪಾರ್ವತಿ ಹೋಮ, ಅಥವಾ ದೃಷ್ಟಿ ದೋಷದಿಂದ ಕೆಲವ್ರಿಗೆ ಮದುವೆನೇ ಸೆಟ್ ಆಗ್ತಾ ಇರಲ್ಲ, ಆಯಿತಾ. ಸೊ ಅದರಿಂದ ಹುಡುಗಿ ನೋಡಿದ ತಕ್ಷಣ ಏನೋ ದೃಷ್ಟಿ ತಾಗ್ಬಿಟ್ರೆ ಆ ಹುಡುಗಿ ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿರೋ ಹುಡುಗಿ ಆ ಹುಡುಗಿಗೆ ಮಾತ್ರ ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿರೋ ಹುಡುಗ ಆ ಹುಡುಗಿಗೆ ಮಾತ್ರ ಚೆನ್ನಾಗಿ ಕಾಣಲ್ಲ, ಫೋಟೋದಲ್ಲಿ ಚೆನ್ನಾಗಿಲ್ಲ ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಬಿಡ್ತು, ದೃಷ್ಟಿ ಆಗೋಡಿದೆಯಲ್ಲ. ಸೊ ಅದೆಲ್ಲ ನೆಗೆಟಿವ್. ಸ್ವಯಂವರ ಪಾರ್ವತಿ ಹೋಮ ಮಾಡ್ತೇವೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಆದಂತಹ ಕೃಷ್ಣ ಕೀಲಕ ರತ್ನ ಇದು. ಇದನ್ನು ಏನು ಮಾಡಬೇಕು ಮಕರ ರಾಶಿಯವರು? ನೀವು ಏನೂ ಮಾಡೋದು ಬೇಡ ಸ್ವಾಮಿ, ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡು ಮಲ್ಕೊಂಬಿಟ್ರೆ ಆಯ್ತು, ಇದ್ರ ಮೇಲೆ ನೀವು ಮಲ್ಕೊಂಡ್ರೆ ಆಯ್ತು ಅಷ್ಟೇ. ಚುಚ್ಕೊಂಡ್ಬಿಡ್ತದೆ ಹುಷಾರು, ಹಿಂಗೆ ಇಟ್ಕೊಂಡು ಮಲ್ಕೊಂಡ್ರೆ ಚುಚ್ಕೊಂಡ್ಬಿಡ್ತದೆ. ಸುಮ್ಮನೆ ನಾರ್ಮಲ್ ಆಗಿ ಇದನ್ನು ಮಲಗಿಸ್ಬಿಟ್ಟು ಇದ್ರ ಮೇಲೆ ನೀವು ಮಲ್ಕೊಂಡ್ರೆ ಆಯಿತು. ಇದು ಏನು ಮಾಡುತ್ತೆ ಮಲ್ಕೊಂಡ್ರೆ? ನೀವು ಇದ್ರ ಮೇಲೆ ಮಲ್ಕೊಂಡಾಗ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ 1008 ಸಂಖ್ಯೆಯಲ್ಲಿ ಕೇತು ಶಾಂತಿಗೆ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಇದ್ರ ಮೇಲೆ ನೀವು ಮಲ್ಕೊಂಡಾಗ ಏನಾಗುತ್ತೆ, ನಿಮ್ಮ ಆರಾ ಕ್ಲೆನ್ಸಿಂಗ್ ಅಂದರೆ ಸೂಕ್ಷ್ಮ ಶರೀರ, ಈ ಶರೀರದ ಮೇಲೆ ಇನ್ನೂ ಶರೀರಗಳಿದ್ದಾವೆ ಆಯಿತಾ, ಅದನ್ನು ಸೂಕ್ಷ್ಮ ಶರೀರ ಅಂತ ಕರಿತೀವಿ, ಆರಾ ಅಂತೀವಿ. ಯಾವಾಗ ದೃಷ್ಟಿ ಜಾಸ್ತಿ ಆಗುತ್ತೆ ಆರಾ ಎಲ್ಲ ಹಾಳಾಗುತ್ತೆ, ಗೊತ್ತಾಯ್ತಲ್ವಾ. ಸೊ ನಿಮ್ಮ ಆರಾ ಕ್ಲೆನ್ಸಿಂಗ್ ಆದಾಗ, ಅಂದರೆ ನಿಮಗೆ ಆರಾ ಕ್ಲೆನ್ಸಿಂಗ್ ಇಲ್ಲದೆ ಹೋದಾಗ ಏನಾಗುತ್ತೆ, ತುಂಬ ದೃಷ್ಟಿ ಆಗಿ ಅಥವಾ ಕೆಟ್ಟ ಇದರಿಂದ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿ ಕೆಟ್ಟ ಕನಸು ಬೀಳೋದು, ಬೆಚ್ಚಿ ಬೀಳುವಂಥದ್ದು, ಬೆವ್ತು ಬಿಡೋದು, ಹೆದರಿಕೆ ಆಗುವಂಥದ್ದು, ಏನೋ ಆಗೋಯ್ತು ಸ್ವಾಮಿ ಏನೇನೋ ಹೆದರಿಕೆ ಆಗೋಂಥದ್ದು, ಇದೆಲ್ಲ ಆಗುತ್ತಲ್ಲ. ಈ ರಾತ್ರಿ ನೀವು ಕೈಕಾಲು ತೊಳ್ಕೊಂಡು ಮಲಗುವ ಮುನ್ನ ಈ ವಿಡಿಯೋ ಎಂಡಲ್ಲಿ ಹೇಳಿರುವಂಥ ಮಂತ್ರವನ್ನು ಒಂದು 9 ಸಲ ಕೇಳಿಸ್ಕೊಂಡು ಈ ಒಂದು ಇದ್ರ ಮೇಲೆ ಮಲ್ಕೊಂಬಿಟ್ರಿ ಅಂತ ಆದರೆ ಸಾಕು. ಇದ್ರ ಮೇಲೆ ನೀವು ಮಲ್ಕೊತೀರಾ ಅಂತ ಆದರೆ ನೀವು ಇದನ್ನು ಈ ವಿಡಿಯೋ ಎಂಡಲ್ಲಿ ಇರ್ತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಳ್ದಾದ್ರೂ ಆಗುತ್ತೆ. ನಾನು ಎಲ್ಲರಿಗೂ ಕೂಡ ಯಾವುದೋ ಒಂದು ಇನ್ನೊಂದು ಸುಲಭ ಪರಿಹಾರ ಇನ್ನೊಂದು ಹೇಳಿ ಅಂತ ಹೇಳ್ತೀರಾ ಅಂತ ಅದೊಂದು ಮಂತ್ರವನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ಎಂಡಲ್ಲಿ. ಇಲ್ಲ ನನಗೆ ಇದು ಯಂತ್ರ ಬೇಕು, ಇದು ಈ ಒಂದು ಈ ಮಣಿ ಬೇಕು ನನಗೆ, ಕೃಷ್ಣಗಿರಕ ರತ್ನ, ಈ ರತ್ನ ಬೇಕು ನನಗೆ ಅಂತ ಹೇಳ್ತಕ್ಕಂಥವ್ರು ತುಂಬ ಒಳ್ಳೆಯದು. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದು ನಿಮ್ಮ ಹೆಸರು ಸಂಕಲ್ಪ ಮಾಡಿ, ನಿಮ್ಮ ಎನರ್ಜೈಸ್ ಮಾಡಿ, ನೀವು ಕುದೃಷ್ಟಿ ಪರಿಹಾರಗಳು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡೋದ್ರಿಂದ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಇಟ್ಕೊಂಡು ಇದ್ರ ಮೇಲೆ ನೀವು ಮಲಗಬೇಕಾದ್ರೆ ನಿಮ್ಮ ಹಾಸಿಗೆ ಇದನ್ನ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಮಲ್ಕೊಂಬಿಟ್ರೆ ಆಯಿತು. ರಾತ್ರಿ ಎಲ್ಲ ಏನು ಮಾಡುತ್ತೆ, ಆರಾ ಕ್ಲೆನ್ಸಿಂಗ್ ಆಗುತ್ತೆ, ನಿಮ್ಮ ಶರೀರದಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜೀಸ್ ಎಲ್ಲ ತೆಗೆಯುತ್ತೆ. ಸ್ವಾಮಿ ನಾವು ದಾಂಪತ್ಯಗಳು ಮದುವೆ ಆಗಿದೆ, ದಾಂಪತ್ಯ ತೆಗೆದು ಪಕ್ಕದಲ್ಲಿ ಇಟ್ಟರೆ ಆಯಿತು ಅಷ್ಟೇ, ಅದರಲ್ಲಿ ಏನು ಬಂತು, ನೀವು ನಾರ್ಮಲಾಗಿ ಮಲ್ಕೊಬೇಕಾದ್ರೆ ಇದ್ರ ಮೇಲೆ ಮಲ್ಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂಥದ್ದು ಆಯಿತಾ, ಅಷ್ಟೇ, ಇನ್ನೇನು ಇದರಲ್ಲಿ ಏನಿಲ್ಲ. ಒಂದು ನೆನಪಿಟ್ಕೊಳ್ಬೇಕಾಗಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂದರೆ ಒಬ್ರದ್ದು ಇನ್ನೊಬ್ಬರು ಬಳಸಬೇಡಿ ದಯವಿಟ್ಟು. ಒಬ್ಬರು ಬಳಸಿದ್ದು ಇನ್ನೊಬ್ಬರು ಬಳಸಬೇಡಿ, ಒಬ್ಬರು ಬಳಸಿದ್ದು ಇನ್ನೊಬ್ಬರಿಗೆ ಆಗಲ್ಲ. ಅದು ಬೇಕಾದ್ರೆ ಒಡ ಹುಟ್ಟಿದವರೇ ಆಗಿರ್ಬೋದು, ರಕ್ತ ಹಂಚ್ಕೊಂಡು ಹುಟ್ಟಿದವರೇ ಆಗಿರ್ಬೋದು, ಮದುವೆ ಆಗಿರೋರಾಗಿರ್ಬೋದು, ಏನು ಬೇಕಾದ್ರೆ ಗಂಡ ಹೆಂಡತಿ ಬೇಕಾದ್ರೆ ಆಗಿರ್ಬೋದು. ಒಬ್ಬರ ಸೂಕ್ಷ್ಮ ಶರೀರ ಇನ್ನೊಬ್ಬರ ಸೂಕ್ಷ್ಮ ಶರೀರ ಮ್ಯಾಚ್ ಆಗಲ್ಲ. ಸೊ ಆದ್ದರಿಂದ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟೆ ಅಂತಂದ ಮೇಲೆ ನೀವು ಒಂದು ರಾತ್ರಿ ಇದ್ರ ಮೇಲೆ ಮಲ್ಕೊಂಡ್ರಿ ಅಂತಂದ್ರೂ ಮುಗೀತು. ನೆಕ್ಸ್ಟ್ ನೀವು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ, ಇದು ನೀವೇ ಬಳಸಬೇಕು. ಇಲ್ಲ ಇನ್ನೊಬ್ಬರು ಬೇರೆಯವ್ರಿಗೂ ಬೇಕು ಇದು ಅಂತ ಆದರೆ ಅವ್ರ ಹೆಸರಲ್ಲಿ ಸಂಕಲ್ಪ ಸೇವೆ ಕೊಡಿ, ಅವ್ರಿಗೆ ಇನ್ನೊಂದು ಬರುತ್ತೆ ಆಯಿತಾ. ಅವರು ಒಂದು ಸಲ ಮಲಗಿದ್ರು ಅಂದ್ರೆ ಅಷ್ಟೇ, ಅದು ಇನ್ನೊಬ್ರಿಗೆ ಕೊಡಬಾರ್ದು, ಅವರವರೇ ಮಲಗಬೇಕು, ಅವ್ರವ್ರು ನೀಟಾಗಿ ಇಟ್ಕೊಂಡು ಮಲಗಬೇಕಿದ್ರ ಮೇಲೆ ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲ ಫುಲ್ ಆರಾ ಕ್ಲೆನ್ಸಿಂಗ್ ಆಗಿರುತ್ತೆ. ಬೆಳಗ್ಗೆ ಮತ್ತೆ ಫುಲ್ ಫ್ರೆಶ್ ರೆಡಿ ಆಗ್ತೀರ ಆಯ್ತಲ್ವಾ. ಸೊ ಏನಂದರೆ ನಿಮಗೆ ದೃಷ್ಟಿ ಮೇಲಿಂದ ಮೇಲೆ ದೃಷ್ಟಿ ಆದಾಗ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತಲ್ಲ ದೃಷ್ಟಿ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದೇನು ಮಾಡುತ್ತಾ, ಅಕ್ಯುಮುಲೇಷನ್, ಆ ಸೇರಿಕೊಳ್ಳುವಂಥ ದೃಷ್ಟಿ ನಿಮ್ಮಲ್ಲಿ ಕುಡ್ಕೋತ ಜಾಸ್ತಿ ಆಗೋದನ್ನು ಇದು ಕಡಿಮೆ ಮಾಡುತ್ತೆ ಅಂತ. ಇದು ನಮ್ಮ ಪ್ರಯತ್ನ ನಿಮಗೆ ಕೊಡ್ತಕ್ಕಂಥದ್ದು. ಏನೂ ಮಾಡೋಂಗಿರಬಾರ್ದು, ನಿಮ್ಮ ಪಾಡಿ ನೀವು ಜೀವನ ಮಾಡ್ತಾ ಇರಬೇಕು, ಬಟ್ ನಿಮಗೆಲ್ಲ ಕೆಲಸಗಳಾಗಬೇಕು ಅನ್ನುವಂತಹ ನನ್ನ ಪ್ರಯತ್ನದ ಫಲ ಇದು ಆಯಿತಾ. ಇದೊಂದು ಪ್ರಯತ್ನ. ನಿಮಗೆ ಹೋಮ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಇದನ್ನು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಇದನ್ನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ಕೃಷ್ಣಗಿಲಕ ರತ್ನವನ್ನು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ರಾತ್ರಿ ಹಣೆಗೆ ಹಚ್ಕೊಳ್ತಾರೆ, ಕೈ ಮುಖ ತೊಳ್ಕೊಂಬಂದ್ಕೊಂಡು ಹಣೆ ಇದನ್ನೆಲ್ಲ ಇಟ್ಕೊಂಡು ಇದನ್ನು ಹಾಸಿಗೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀರಾ. ಇಲ್ವಾ ಈ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೀಗೆ ಹೇಳುವಂಥ ಮಂತ್ರವನ್ನು ರಿಪೀಟೆಡ್ಲಿ ಕೇಳಿಸ್ಕೊಂಡು ಈ ರತ್ನದ ಮೇಲೆ ಮಲ್ಕೊಳ್ಳಿ. ಇನ್ನೂ ಡಬಲ್ ಪವರ್,
ಒಳ್ಳೆಯದಾಗಲಿ. ಆಯಿತಾ? ಸಂಕಲ್ಪ ಸೇವೆಗೆ ಹೆಸರುಗಳು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ಮಕರ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಲ್ಲಿಗೆ ಮುಗಿದಿಲ್ಲ, ಈಗ ಮಂತ್ರವೂ ಸಹ ನಿಮಗೆ ಶುರು ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲವಿಲಸದ್ಭ್ರುಕುಟೀಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾ ಭಾತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾ ಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ ಅದೇವೀ. ಹರಿ ಓಂ.